ನಮ್ಮ ದೇವ್ರ ಸತ್ತನೆಗೆ ನಾನು ಒಂದೇ ಬೀರ್ ಹಾಕಿರೋದು. ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದ ಖುಷಿಗೆ ಸಂಭ್ರಮಿಸುತ್ತಿರುವ ಅಭಿಮಾನಿಗಳು, ರಸ್ತೆಗಳಲ್ಲಿ ಜೋರಾಗಿ ಬೈಕ್ ಓಡಿಸುತ್ತಿರುವ ಯುವಕರು, ವಾಹನ ತಪಾಸಣೆ ನಡೆಸಿ ದಂಡ ವಿಧಿಸುತ್ತಿರುವ ಪೊಲೀಸರು, ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, 2026ನೇ ಸಾಲಿನ 19ನೇ ಆವೃತ್ತಿಯ ಐಪಿಎಲ್ ಕ್ರೀಡಾಕೂಟದಲ್ಲಿ ನಡೆದ ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ರೋಚಕ ಗೆಲುವು ಸಾಧಿಸಿದೆ. ಟ್ರೋಫಿ ಗೆದ್ದ ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮದಲ್ಲಿ ಅಭಿಮಾನಿಗಳು ಜಾಲಿ ಮೂಡ್ನಲ್ಲಿ ಇದ್ದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸುತ್ತಿದ್ದರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ತಪಾಸಣೆ ನಡೆಸಿದರು. ಕುಡಿದು ವಾಹನ ಚಲಾಯಿಸುತ್ತಿದ್ದ ಸವಾರರನ್ನ ತಡೆದು ಬ್ರೀತ್ ಆನ್ ಲೇಸರ್ ಮೂಲಕ ಪರೀಕ್ಷೆ ನಡೆಸಿದರು. ಪರೀಕ್ಷೆಯಲ್ಲಿ ಮದ್ಯ ಸೇವಿಸಿರುವುದು ದೃಢಪಟ್ಟ ಸವಾರರಿಗೆ ದಂಡ ವಿಧಿಸಿ ಕೆಲವರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು. ಇನ್ನು ಮದ್ಯ ಸೇವಿಸಿ ಪ್ರಯಾಣಿಸುತ್ತಿದ್ದ ಯುವಕನೋರ್ವ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡಿದ್ದು, ನಗಬೇಕು ಅಳಬೇಕು ಅನ್ನೋದು ಮಾತ್ರ ನಿಮಗೆ ಬಿಟ್ಟಿದ್ದು. ನಮ್ಮ ದೇವ್ರ ಸತ್ತನೆಗೆ ನಾನು ಒಂದೇ ಬೀರ್ ಹಾಕಿರೋದು. ಒಂದೇ ಬೀರೆ. ಯಾವ ಊರು ನಿಮ್ದು? ನಂದು ಅವಳಹಳ್ಳಿ, ಮಾರೇಗನಹಳ್ಳಿ. ಈಗ ಆಧಾರ್ ಕಾರ್ಡ್ ಇಲ್ಲಿ ಎಲ್ಲಿಗೆ ಏನಕ್ಕೆ ಬಂದಿದ್ರಿ? ಏನಕ್ಕೆ ಬಂದಿದ್ರಿ ಇಲ್ಲಿಗೆ? ನಾವು ಡ್ಯೂಟಿಯಿಂದ ಬರ್ತಾ ಇದ್ದೀವಿ ಸರ್. ಎಲ್ಲಿಗೆ ಹೋಗಿದ್ರಿ? ಏರ್ಪೋರ್ಟ್. ಏರ್ಪೋರ್ಟ್ ಇಂದ ಬರ್ತಾ ಇದ್ದೀನಿ. ಅವರಿಂದ ಇರಂಗೆ ನಾವು ಗಾಡಿಯಾಗ ಬರ್ತಿದ್ವಿ. ಆಗ ಅವರಿಂದ ಈಗ ಇದು 2ನೇ ಡ್ಯೂಟಿ ನಮ್ದು ಹೋಗ್ತಾ ಇರೋದು. ಅಲ್ಲ, ಎಣ್ಣೆ ಡ್ಯೂಟಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ನಿನ್ ಕುಡ್ಕೊಂಡ್ ಬಂದಿದ್ದು ತಪ್ಪಲ್ವಾ? ನಮ್ದು ತಪ್ಪೆ ಸರ್. ಮತ್ತೆ ನಮ್ದು ತಪ್ಪೆ ಇರಂಗೆ, ನಮ್ದು ತಪ್ಪೆ. ಇವತ್ತೇನೋ ನಮ್ದು ಕರ್ನಾಟಕ ಇದು ಅಂತ ಕೇಳ್ಬಿಟ್ಟು ನಾವು ಒಂದೇ ಬೀರ್ ಹಾಕಿರೋದು. ಯಾಕೆ ಬೀರ್ ಕೊಡ್ತಿದ್ ನೀನು? ಯಾಕೆ? ನಮ್ದು ಇದ ಹಿಂಗೆ ಸರ್, ನಮ್ದು ಕರ್ನಾಟಕ ಇದು ಅಂತ ಕೇಳ್ಬಿಟ್ಟು ಆರ್ಸಿಬಿ ಗೆತ್ತಂತಾರ ಒಂದೇ ಬೀರೆ ಸರ್. ನಾವೇನು ಜಾಸ್ತಿ ಏನು ಕುಡ್ದಿಲ್ಲ, ನಾವು ಕುಡಿಯೋರು ಅಲ್ಲ. ನಮ್ಮ ಮನೆಯಾಗ ಚಪ್ಪಲಿ ತಗೊಂಡ್ ಹಾಕ್ತಾರೆ, ಆಯ್ತಾ? ಆರ್ಸಿಬಿ ಗೆದ್ದಿದ್ದು ಕುಡ್ದ? ಒಂದೇ ಬೀರೆ ಹಾಕಿರೋದು. ನಮ್ಮ ಮನೆಗೂ ದೊಡ್ಡ ಬಾರ್ದ ಅಂತ ಕೇಳ್ಬಿಟ್ಟು. ಏನ್ ಖುಷಿ ಕುಡ್ದಿದ್ ನೀನು? ನನ್ ಖುಷಿಗೇನು ಇಲ್ಲ ಸರ್. ನಾನು ಕೆಲಸ ಮಾಡಿ ಇದಕ್ಕ ನಾನು ಒಂದೇ ಒಂದು ಬೀರ್ ಹಾಕೊಂಡ್ ಬಂದಿರೋದು. ಈಗ ತಗೊಳ್ಳಿ ಸರ್. ಒಂದೇ ಬೀರ್ ಸಂಬಂಧ ಇಲ್ಲ, ಕುಡಿದು ಗಾಡಿ ಓಡಿಸಬಾರ್ದು. ಅದು ಇರಂಗೆ ನಾನು ಎಲ್ಲೂ ನೋಡಪ್ಪ, ಕುಡಿದು ಗಾಡಿ ಓಡಿಸಂಗಿಲ್ಲ. ನೀನ್ ಕುಡಿದು ಗಾಡಿ ಓಡಿಸಿದ್ಯಾ, ಅದಕ್ಕೆ ಒಂದೇ ಬೀರ್ 2 ಬೀರ್ ಅಂತ ಬರಲ್ಲ. ಅವೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದೇ ಸರ್, ನಾನು ಅವೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಒಂದೇ ಬೀರು 2 ಬೀರು ದಯವಿಟ್ಟು ಹೇಳಕ್ ಹೋಗ್ಬೇಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇವರಿಂದನೇ ಒಂದು ಡ್ಯೂಟಿ ಹೋಗೈತೆ, 2ನೇ ಡ್ಯೂಟಿ ಇವರಿಂದನೇ ಹೋಗುತ್ತೆ ಸರ್. ಆ ಕಡೆ ತಿರ್ಸಿ ಪ್ಲೀಸ್. ಈಗ ಮುಕ್ತಿನಿ ಅವ್ರ ಕಡೆ ಮಾಡ್ಕೊಳ್ಳಿ ಅಷ್ಟೇ. ಈಗ ಮುಕ್ತಿನಿ. ಒಂದೇ ಬೀರ್ ಸಂಬಂಧ ಇಲ್ಲ, ಕುಡಿದು ಗಾಡಿ ಓಡಿಸಬಾರ್ದು. ಅದು ಇರಂಗೆ ನಾನು ಎಲ್ಲೂ ನೋಡಪ್ಪ, ಕುಡಿದು ಗಾಡಿ ಓಡಿಸಂಗಿಲ್ಲ. ನೀನ್ ಕುಡಿದು ಗಾಡಿ ಓಡಿಸಿದ್ಯಾ, ಅದಕ್ಕೆ ಒಂದೇ ಬೀರ್ 2 ಬೀರ್ ಅಂತ ಬರಲ್ಲ. ಅವೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲಿ ನೋಡಿ ಸರ್, ಮಾತಾಡಿ ಸರ್. ಅವ್ರ ಕೆಲಸ ಕಾಣ್ತಾರೆ.
ಬೆಳಗ್ಗೆ ಇದು ಬನ್ನಿ, ಕೋರ್ಟ್ ಫೈನ್ ಇರುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಐಪಿಎಲ್ ಫೈನಲ್ ಪಂದ್ಯದ ನಂತರ ಸಾರ್ವಜನಿಕ ವಲಯದಲ್ಲಿ ಆಚರಣೆ ಮಾಡಲು ಅವಕಾಶ ಕೊಟ್ಟಿರಲಿಲ್ಲ. ಹೀಗಿರುವಾಗ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಜೈಭೇರಿ ಬಾರಿಸುತ್ತಿದ್ದಂತೆ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಭಿಮಾನಿಗಳು ಕುಡಿದು ವಾಹನ ಚಲಾಯಿಸುತ್ತಿದ್ದ ಅಭಿಮಾನಿಗಳಿಗೆ ತಪಾಸಣೆ ನಡೆಸಿ ಮದ್ಯ ಸೇವಿಸಿದ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿ ದಂಡ ವಿಧಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ IPL ಫೈನಲ್ ಮ್ಯಾಚ್ ಅಲ್ಲಿ RCB ಗೆದ್ದಾದಮೇಲೆ ನಾವು ಎಲ್ಲ ಪೊಲೀಸ್ ಆಫೀಸರ್ಸ್ ಒಂದು ಬಿಗಿ ಬಂದೋಬಸ್ತ್ ಮಾಡಿ ಯಾವುದೂ ಕಾರಣಕ್ಕೆ ಯಾವುದು ಅಹಿತಕರ ಘಟನೆ ಆಗಬಾರ್ದು ಪಬ್ಲಿಕ್ ಪ್ಲೇಸಸಲ್ಲಿ ಆ ವಿಚಾರ ಬಗ್ಗೆ ದೊಡ್ಡದು ಒಂದು ಬಂದೋಬಸ್ತ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಕೂಡ ಎಲ್ಲರೂ ರೌಂಡ್ಗೆ ಹೋಗಿದ್ದಾರೆ, ನಾನು ಸ್ವಂತ ಕೂಡ ರೌಂಡ್ಸ್ಗೆ ಹೋಗಿದ್ದೀನಿ. ಆ ಟೈಮ್ಗೆ ಸುಮಾರು ಜನ ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ರೋಡಲ್ಲಿ ಬಂದಿದ್ದರು, ಪಟಾಕಿ ಓಡ್ತಾ ಇತ್ತು, ಅವರೆಲ್ಲರಿಗೆ ಕೂಡ ನಾವು ಎಚ್ಚರಿಕೆ ಕೊಟ್ಟು ವಾಪಸ್ ಕಳಿಸಿದ್ದೀವಿ. ಸುಮಾರು ಜನ ಬೈಕಲ್ಲಿ ಓಡಾಡ್ತಾ ಇತ್ತು, ಅವ್ರಿಗೆ ಕೂಡ ನಾವು ಸ್ಟಾಪ್ ಮಾಡಿ ಅವ್ರ ಮೇಲೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಮಾಡಿದ್ದೀವಿ. ಆ್ಯಂಡ್ ಹೋಟೆಲ್, ಢಾಬಾ, ರೆಸ್ಟೋರೆಂಟ್ಸ್ಗೆ ಕೂಡ ವಿಸಿಟ್ ಮಾಡಿ ಅವ್ರದ್ದು ಏನು ಟೈಮಿಂಗ್ಸ್ ಇತ್ತು ಅಥವಾ ಅವರ ಹತ್ರ ಏನು ನ್ಯೂಸೆನ್ಸ್ ನಡ್ತದೆ ಅದನ್ನು ಎಲ್ಲ ಹೋಗಿ ನಾವು ಕಂಟ್ರೋಲ್ ಮಾಡಿದ್ದೀವಿ. ಈ ಕೆಲಸಕ್ಕೆ ನಮಗೆ ಪಬ್ಲಿಕ್ಕಿಂದ ಕೂಡ ತುಂಬ ಸಹಕಾರ ಸಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು DD ಕೇಸಸ್ ಆಲ್ ಓವರ್ ಡಿಸ್ಟಿಕ್ ರಿಜಿಸ್ಟರ್ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಟೌನ್ದವರು 6 ಕೇಸಸ್ ಮಾಡಿದ್ದಾರೆ, ಬೇರೆ ಸ್ಟೇಷನ್ದವರು ಕೂಡ ಎಲ್ಲರೂ ಕೇಸಸ್ DD ಕೇಸಸ್ ಮಾಡಿ ಗಾಡಿಗಳಿಗೆ ಸೀಸ್ ಮಾಡಿದ್ದಾರೆ. ಸೊ ಬಟ್ ಬೇರೆ ಜನ ಕೂಡ ಯಾರು ರೋಡಲ್ಲಿ ಬಂದಿದ್ದರು ಸೆಲೆಬ್ರೇಟ್ ಮಾಡ್ತಾಯಿತ್ತು ಅವ್ರಿಗೆ ಕೂಡ ನಾವು ಯಾವಾಗ ಎಚ್ಚರಿಕೆ ಕೊಟ್ಟಿದ್ದೇವೆ, ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಯಾವುದೂ ಅಹಿತಕರ ಘಟನೆ ನಮ್ಮ ಡಿಸ್ಟಿಕಲ್ಲಿ ಆಗಿಲ್ಲ ನಿನ್ನೆ ರಾತ್ರಿ. ಒಟ್ಟಾರೆ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ತೇಲುತ್ತಿದ್ದ ಅಭಿಮಾನಿಗಳಿಗೆ ಚಿಕ್ಕಬಳ್ಳಾಪುರದಲ್ಲಿ ಖಾಕಿ ಪಡೆಯ ನಿಯಮ ಪಾಲನೆ ಪಾಠ ಹೇಳಿದ್ದು, ಕುಡಿದು ವಾಹನ ಚಲಾಯಿಸಿದವರ ಹಾಗೂ ಸಂಚಾರ ನಿಯಮ ಉಲ್ಲಂಘಿಸಿದವರಿಗೆ ದಂಡದ ಬಿಸಿ ತಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.